ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿ ನಾಗೇಂದ್ರಗೆ ಮತ್ತೆ ಸಚಿವ ಸ್ಥಾನ ನೀಡಿದ್ದಕ್ಕೆ ಬಿಜೆಪಿಯಲ್ಲಿ ಕೆಂಡ ಕಾರಿದೆ. ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡಿರುವಂತದ್ದು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡಿದ್ದಾರೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿಯನ್ನ ಮಾಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಿಸಿ ಕಚೇರಿ ಎದುರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದೇವನಹಳ್ಳಿಯ ಮಂಡಲದ ಅಧ್ಯಕ್ಷರು ಕಾರ್ಯಕರ್ತರಿಂದ ಧರಣಿಯನ್ನ ಮಾಡಿರುವಂತದ್ದು. ಇನ್ನು ಭ್ರಷ್ಟ ಸರ್ಕಾರ ಅಂತ ಹೇಳಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ. ಕೂಡಲೇ ಸಚಿವ ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಬೇಕು. ಧರಣಿಯಲ್ಲಿ ನೂರಾರು ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಒಂದ್ ಕಡೆ ಈಗಾಗಲೇ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಕುಂತು ಪ್ರತಿಭಟನೆಯನ್ನ ಮಾಡಲಾಗಿದೆ. ಇನ್ನೊಂದ್ ಕಡೆ ಸಚಿವ ಸ್ಥಾನವನ್ನ ನೀಡಿದ್ದಕ್ಕೆ ಬಿ ನಾಗೇಂದ್ರ ಅವರಿಗೆ ಬಿಜೆಪಿ ಅವರು ಇಲ್ಲಿ ಕೆಂಡ ಕಾರಿದ್ದಾರೆ. ಒಂದ್ ಕಡೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು, ಬಿಜೆಪಿ ಅವರು ಆ ನಾಗೇಂದ್ರ ಇರುವಂತಹ ಫೋಟೋವನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಸಚಿವ ಸ್ಥಾನ ನೀಡಿದ್ದಕ್ಕೆ ಬಿಜೆಪಿ ಇಲ್ಲಿ ಕೆಂಡ ಕಾರ್ತಾ ಇದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಡಿಸಿ ಕಚೇರಿ ಎದುರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ರಾಜೀನಾಮೆಗೆ ವಿಧಾನಸೌಧ ತಲುಪಬೇಕಿದೆಲ್ಲ. ಹವಾಲ ಈಗ ಇಡಿ ತನಿಖೆ ಮಾಡುವಾಗ ಅವರು ಉಲ್ಲೇಖ ಮಾಡಿದ್ದಾರೆ, ಈ ಹಣ ಹವಾಲ ಮೂಲಕ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಹೋಗಿದೆ, ಕೆಲವು ಇವತ್ತು ಚಿಟ್ ಫಂಡ್ಗೆ ಹೋಗಿದೆ, ಫೈನಾನ್ಸ್ ಕಂಪನಿಗಳಿಗೆ ಹೋಗಿದ್ದಾವೆ, ಜ್ಯುವೆಲರ್ಸ್ ಶಾಪ್ಗೆ ಹೋಗಿದೆ. ಇದ್ರ ಮೂಲಕ ನೀವು ನೋಡಿದ್ದೀರಿ ಬಳ್ಳಾರಿ ಉಪಚುನಾವಣೆಗೆ ಕೂಡ, ಉಪಚುನಾವಣೆ ಅಂತೀನಿ, ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಇದು ಬಳಕೆ ಆಗಿದೆ. ನೀವು ಇದೆಲ್ಲ ಕೂಡ ನೋಡಿದಿರಿ. ಇಡಿ ಅವರು ಉಲ್ಲೇಖ ಮಾಡಿದ್ದಾರೆ. ಉಲ್ಲೇಖ ಮಾಡೋದು ಮಾತ್ರನೇ ಅಲ್ಲ, ಚಾರ್ಜ್ ಶೀಟ್ ಕೂಡ ಫ್ರೇಮ್ ಮಾಡಿದ್ದಾರೆ. ಆರೋಪ ಪಟ್ಟಿ, ದೋಷಾರೋಪ ಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ. ಅದ್ರಲ್ಲಿ ಅವ್ರ ಹೆಸರಿದೆ. ಉಲ್ಲೇಖ ಮಾಡಿದ ಮೇಲೂ ಕೂಡ ಒಬ್ಬ ಒಳ್ಳೆಯ ಅಧಿಕಾರಿ, ವಾಲ್ಮೀಕಿ ನಿಗಮದಲ್ಲಿದ್ದಂತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕೆಲವು ಕೆಳಮಟ್ಟದ ಅಧಿಕಾರಿಗಳು ಇವರ ಸೂಚನೆ ಮೇಲೆ ನಾವು ಈ ರೀತಿ ಹಣವನ್ನ ದುರ್ಬಳಕೆ ಮಾಡಿದೀವಿ ಅಂತ ಅವರು ತನಿಖೆಯಲ್ಲಿ ಒಪ್ಪಿದ್ದಾರೆ. ಈ ಸರ್ಕಾರನೇ ಅವರ ರಾಜೀನಾಮೆಯನ್ನ ನೀವೇ ಪಡ್ಕೊಂಡಿದ್ದೀರಿ. ಮಾನ್ಯ ಸಿದ್ದರಾಮಣ್ಣವರೇನೆ ಮುಖ್ಯಮಂತ್ರಿಗಳಾಗಿ 80 ಕೋಟಿಯಷ್ಟು ದುರ್ಬಳಕೆ ಆಗಿರೋದು ನಿಜ ಅಂತೇಳಿ ವಿಧಾನಸೌಧದ ಸದನದಲ್ಲಿ ಹೇಳಿರುವಂತ ಮಾತು. ಅದಾದ್ಮೇಲೆ ಸಚಿವರ ರಾಜೀನಾಮೆ ನೀವೇ ಪಡ್ಕೊಂಡಿದ್ದೀರಿ. ಈ 1 ವರ್ಷದಲ್ಲಿ ಏನಾಗೋಯ್ತು? ಮುಖ್ಯಮಂತ್ರಿಗಳು ಇಳಿದು ಇನ್ನೊಬ್ಬ ಮುಖ್ಯಮಂತ್ರಿಗಳು ಬರುವಷ್ಟೊತ್ತಿಗೆ ನಾಗೇಂದ್ರ ಅವರು ಖುಲಾಸೆ ಆಗಿದ್ದಾರಾ? ನಾಗೇಂದ್ರ ಅವ್ರ ಮೇಲೆ ಇರ್ತಕ್ಕಂತ ಎಲ್ಲ ಆರೋಪಗಳು ಕೂಡ ಹೊರಟೋಗಿದ್ಯಾ? ಕೋರ್ಟ್ಗಳೇನಾದ್ರೂ ತೆಗೆದಾಕಿದ್ಯಾ? ಆಯ್ತಪ್ಪ ಮಾಡ್ಕೊಳ್ಳಿ ಅಂತ. ನಾವು ಯಾವ ವೈಯಕ್ತಿಕವಾಗಿ ಯಾರ ವಿರುದ್ಧ ಇಲ್ಲ. ನಾವು ಪರಿಶಿಷ್ಟ ಪಂಗಡದ ಬಡವರ ಹಣವನ್ನ ಅನ್ಯಾಯ ಮಾಡಿದ್ದೀರಿ, ದುರ್ಬಳಕೆ ಮಾಡ್ಕೊಂಡಿದ್ದೀರಿ.